ಹಾಯ್. ಭಾಳ ದಿನ ಆದಮೇಲೆ ಒಂದು ವಿಡಿಯೋ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಅಂದರೆ ಸಿಕ್ಕಾಪಟ್ಟೆ ವರ್ಕ್ ಇತ್ತು. ಐ ವಾಸ್ ಇನ್ವಾಲ್ವ್ಡ್ ಇನ್ ಪ್ರಾಜೆಕ್ಟ್ ಮೇಲೆ ಇನ್ವಾಲ್ವ್ ಆಗಿದ್ದೆ. ಅದಕ್ಕೋಸ್ಕರ ಸ್ವಲ್ಪ ನಿಮಗೆ ಅಂದರೆ ದಿಸ್ ಇಸ್ ಸಮ್ ಅದರ್ ಪ್ರಾಜೆಕ್ಟ್. ಏನಿದು ಪ್ರಾಜೆಕ್ಟು ಅಂದರೆ ಇಟ್ಸ್ ಡಯಟ್ ಸಜೆಷನ್ ರೆಕಮೆಂಡೇಷನ್ ಅಂತಾರೆ. ಅಂದರೆ ಕನ್ಸಿಡರ್ ಇದೊಂದು ಡೇಟಾ ಸೆಟ್ ನಾನು ಬಿಕ್ವೇರಲ್ಲಿ ಮೆನ್ಷನ್ ಮಾಡಿದ್ದೀನಿ. ಕನ್ಸಿಡರ್ ನೇಮ್ ಬಂದ್ಬಿಟ್ಟು ವಿನೋದು, ಹೈಟು ಅವ್ರ ಕರೆಂಟ್ ವೆಯ್ಟ್ ಇರೋದು, ಮತ್ತು ಅವ್ರ ಏಜ್ ಎಷ್ಟಿರೋದು, ಅವ್ರ BMI ಕ್ಯಾಲ್ಕುಲೇಟ್. ಐ ಥಿಂಕ್ ನಿಮಗೆ BMI ಅಂದರೆ ಬಾಡಿ ಮಾಸ್ ಇಂಡೆಕ್ಸ್ ಅಂತ ಗೊತ್ತಿರುತ್ತೆ. ಮತ್ತು ಅವರು 60 kg ಆಗಬೇಕು ಫ್ರಮ್ 64 to 65. ಇದು ಯಾವ್ಯಾವ ದಿನ ಏನೇನು ತಿಂದರು ಅಂತ ನಾನು 16ನೇ ತಾರೀಕಿಂದ 21ನೇ ತಾರೀಕುವರೆಗೂ ಅವ್ರದ್ದು ಫುಡ್ಡು ತೊಗೊಂಡಿದ್ದೀನಿ. ಅಂದರೆ ಮಾರ್ನಿಂಗ್ ಏನು ತಿಂದರು, ಮಧ್ಯಾಹ್ನ ಏನು ತಿಂದರು, ರಾತ್ರಿ ಏನು ತಿಂದರು ಅಂತ ಅದು ಹೇಳಿದೆ. ಫುಡ್ ಮಾರ್ನಿಂಗ್, ಫುಡ್ ಆಫ್ಟರ್ನೂನು, ಫುಡ್ ನೈಟು, ಮತ್ತು ಎಷ್ಟು ಗ್ರಾಮ್ ತೊಗೊಂಡ್ರು ಆನ್ ಅ ಡೇ. ಫುಡ್ ಇಂಟೇಕ್ ಇನ್ ಗ್ರಾಮ್ಸ್, ಇದು ಎಷ್ಟು ಗ್ರಾಮ್ ತೊಗೊಂಡ್ರು ಆನ್ ಅ ಡೇ, ಇವೆಲ್ಲ ಇದು ಮಾಡಿದ್ರೆ ಇದೊಂದು ಡಮ್ಮಿ ಡೇಟಾ, ನಾಟ್ ಅ ರಿಯಲ್ ಡೇಟಾ ಮಾಡ್ಬೋದು. ಬಟ್ ಸದ್ಯಕ್ಕೆ ಡಮ್ಮಿ ಡೇಟಾ ಅಂತ ತೊಗೊಂಡಿದ್ದೀನಿ. ಆಮೇಲೆ ಇನ್ನೊಂದು ಡೇಟಾ ಸೆಟ್ಟು ವಿನಿ ಅಂತ ಒಂದು ಡೇಟಾ ಸೆಟ್ ಮಾಡಿದ್ದೀನಿ. ದ ಸೇಮ್ ಡೇಟಾ ಸೆಟ್. ಇಲ್ಲಿ ಸ್ವಲ್ಪ ಫುಡ್ ಚೇಂಜ್ ಆಗುತ್ತೆ. ಈವನ್ ಶಿಲ್ಪ ಅಂತ ಒಂದು ಡೇಟಾ ಸೆಟ್ ಮಾಡಿದ್ದೀನಿ. ದ ಸೇಮ್ ಹಿಯರ್, ಇಲ್ಲೂ ಕೂಡ ಡೇಟಾ ಚೇಂಜ್ ಆಗುತ್ತೆ. ಸೊ ಏನಪ್ಪ ಮಾಡ್ತಾ ಇದ್ದೀನಿ ಅಂದರೆ, ಈ ವೀಕಿಂದು ಅಂದರೆ ಫ್ರಮ್ 16th 15ನೇ ತಾರೀಕಿಂದ 21ನೇ ತಾರೀಕುವರೆಗೂ ಇವರು ಏನೇನು ತಿಂದಿದ್ದಾರೆ ಅಂತ ಅನಾಲಿಸಿಸ್ ಮಾಡಿ, ಅಂದರೆ ಅವರು ವೆಯ್ಟ್ ಲಾಸ್ ಮಾಡೋಕ್ಕೆ ಹೆಲ್ಪ್ ಆಗ್ತಾ ಇದೆಯೋ ಇಲ್ವೋ, ಮತ್ತು ನೆಕ್ಸ್ಟ್ ವೀಕಿಗೆ ಯಾವ ಫುಡ್ಡನ್ನು ತಗೊಂಡ್ರೆ ವೆಯ್ಟ್ ಲಾಸ್ ಇನ್ನೂ ಚೆನ್ನಾಗಾಗುತ್ತೆ ಅಂತ. ಇದು ಸಿಂಪಲ್ ಅಪ್ಲಿಕೇಶನ್ ಅಷ್ಟೇ ಇದು. ಸೊ ಇದು ಬಂದ್ಬಿಟ್ಟು ನಿಮಗೆ ಕೋಡ್ ಬೇಸ್ ಒಂದ್ಸರಿ ತೋರಿಸ್ಬಿಡ್ತೀನಿ. ಲೋಡ್ ಆಗ್ತಾ ಇದೆ. ಇದೊಂದೇ ಡೇಟಾ ನಾನು ಇಟ್ಟಿರೋದು, ಯಾವುದು ಡೇಟಾ ಇಲ್ಲ. ಇದೊಂದು ID ಅಷ್ಟೇ. ಇದು ID ಅಂದರೆ ಈಗ ನೀವು ಕಾಲೇಜಿಗೆ ಹೋದರೆ ನಿಮ್ಗೊಂದು ID ನಂಬರ್ ಕೊಡ್ತಾರಲ್ಲ, ಅದೇ ಥರ ಈ ನೇಮಿಗೆ ಇದೊಂದು ID ಕಾರ್ಡ್ ಅಂತ ಅಷ್ಟೇ ಕೊಟ್ಟಿರೋದು. ಓಕೆ, ನಾನೀಗ ಕೋಡ್ ಬೇಸ್ ತೋರಿಸೋದಾದರೆ, ದಿಸ್ ಇಸ್ ದ ಕೋಡ್. ಇಲ್ಲಿ ಡಯಟ್ ಸಜೆಷನ್ ಪ್ರಾಜೆಕ್ಟ್ ಅಂತ ಇದೆ. ಡಯಟ್ ಸಜೆಷನ್ ಪ್ರಾಜೆಕ್ಟಲ್ಲಿ ಒಂದು ಫ್ರಂಟ್ ಎಂಡ್, ಒಂದು ಬ್ಯಾಕ್ ಎಂಡ್ ಇದೆ. ಫ್ರಂಟ್ ಎಂಡಲ್ಲಿ ಏನಿದೆ ಅಂದರೆ ಜಸ್ಟ್ ಸಿಂಪಲ್ ನಮಗೆ ಏನು UI ಬೇಕು ಅದು. ನಾನು ಸ್ಟ್ರೀಮ್ಲೆಟ್ನ ಯೂಸ್ ಮಾಡಿದ್ದೀನಿ. ಬ್ಯಾಕ್ ಎಂಡಲ್ಲಿ ಬ್ಯಾಕ್ ಎಂಡಲ್ಲಿ ನಾನು ಜೆಮಿನಿ ಯೂಸ್ ಮಾಡೋದ್ರಿಂದ API ಕೀ ಯೂಸ್ ಮಾಡಿದ್ದೀನಿ. ಮತ್ತು ಇದನ್ನು URLನ ಮೆನ್ಷನ್ ಮಾಡಿದ್ದೀನಿ. ಎನಿವೇ ನಾನು API ಕೀ ಡಿಲೀಟ್ ಮಾಡ್ತೀನಿ. ನಾನು ಪ್ರತಿದಿನವೂ ಕ್ರಿಯೇಟ್ ಮಾಡಿ ಡಿಲೀಟ್ ಮಾಡ್ತಾಯಿದ್ದೆ. ಈವನ್ ಇಫ್ ಯು ಯೂಸ್ ದಿಸ್ API ಕೀ ಡಸಂಟ್ ವರ್ಕ್ ಇನ್ ಯುವರ್ ಸಿಸ್ಟಮ್. ಸೊ ಇದು ಬಂದ್ಬಿಟ್ಟು ಒಂದು ಸಿಂಪಲ್ SQL ಕ್ವೆರಿ ಮಾಡಿದೆ. ನಾನು ಪ್ರಾಂಪ್ಟಲ್ಲೇ ಮಾಡ್ಬೋದು, ಬಟ್ ಆ್ಯಸ್ ದಿಸ್ ಇಸ್ ಸಿಂಪಲ್ ಅಪ್ಲಿಕೇಶನ್, ತಲೆನೋವು ಬೇಡ ಅಂತ ಇದರಲ್ಲೇ ಮಾಡಿದ್ದೀನಿ. ಮತ್ತು ಇದೊಂದು ಸಮ್ಮರಿ ಬರೆದಿದ್ದೀನಿ. ಏನಿದು ಅಂದರೆ, ದಿಸ್ ಇಸ್ ವಾಟ್ ದ ಪ್ರಾಂಪ್ಟ್ ಇಂಜಿನಿಯರಿಂಗ್ ಅಂತಾರಲ್ಲ, ಇದೆ ಪ್ರಾಂಪ್ಟ್ ಅಂದರೆ. ಏನು ಕೇಳಿದ್ದಾನೆ, ಸಮ್ಮರೈಸ್ ಹೌ ಮಚ್ ಪ್ರೋಟೀನ್, ವಿಟಮಿನ್ ಆ್ಯಂಡ್ ನ್ಯೂಟ್ರಿಯೆಂಟ್ಸ್ ದ ಯೂಸರ್ ಟುಕ್ ಇನ್ ದಿಸ್ ವೀಕ್, ಈಸ್ ಇಸ್ ಸಫಿಷಿಯೆಂಟ್ ಬೇಸ್ಡ್ ಆನ್ ದರ್ BMI. ಅಂದರೆ ನಾನು BMIಗೆ ಅದು ಓಕೆನಾ ಅಂತ, ಮತ್ತು ಕರೆಂಟ್ ವೆಯ್ಟು ಮತ್ತು ಗೋಲ್ ವೆಯ್ಟ್ ಎಷ್ಟಿದೆ ಅಂತ ಮೆನ್ಷನ್ ಮಾಡಬೇಕು. ಪ್ರೊವೈಡ್ ಅ ಸಜೆಸ್ಟೆಡ್ ಪ್ಲ್ಯಾನ್ ಫಾರ್ ಈಚ್ ಡೇ, ನೆಕ್ಸ್ಟ್ ವೀಕಿಗೆ ಈಚ್ ಡೇ. ನಾನಿಲ್ಲಿ ಏನು ಮಾಡಿದ್ದೇನೆ ಅಂದರೆ, ಕನ್ಸಿಡರ್ ವಿನೋದ್ ಈಸ್ ವೆಜಿಟೇರಿಯನ್. ಅಂದರೆ ಅದು ನಾನ್ ವೆಜ್ಜು ಕೊಡ್ತಾಯಿತ್ತು, ವೆಜ್ಜು ಕೊಡ್ತಾಯಿತ್ತು. ಅದಕ್ಕೋಸ್ಕರ ವಿನೋದ್ ಈಸ್ ಅ ವೆಜಿಟೇರಿಯನ್ ಆ್ಯಂಡ್ ನೀಡ್ ಓನ್ಲಿ 2 meal a day. ಅವನಿಗೆ 2 meal ಬೇಕು, ಅವರು 2 meal ಬೇಕು ಅಂತ ಮೆನ್ಷನ್ ಮಾಡಿದ್ದಾರೆ. ಮತ್ತು ಓನ್ಲಿ ನೀಡ್ಸ್ ಆನ್ ಮಂಡೇ. ನಾನು ಇದೊಂದು ಕಸ್ಟಮೈಸ್ ಕೊಡ್ತಾ ಇರೋದು, ಯಾರೂ 3 ದಿನ ಊಟ ಮಾಡೋದಿಲ್ಲ. ಕಸ್ಟಮೈಸ್ ನಾನು ಚೆಕ್ ಮಾಡೋಕ್ಕೋಸ್ಕರ ಕೊಟ್ಟಿದ್ದು. ಕನ್ಸಿಡರ್ಲಿ ಇಫ್ ದ ಯೂಸರ್ ಈ ಶಿಲ್ಪ ಅನ್ನೋರಾದರೆ ವೆಜ್ಜು ಮತ್ತು ಎಗ್ಗನ್ನು ಆ್ಯಡ್ ಮಾಡ್ಬೋದು. ಇದು ಯೂಸರ್ ಈಸ್ ವಿನಯ್ ಅನ್ನೋದಾದರೆ ನಾನ್ ವೆಜ್. ಜಸ್ಟ್ ಸಿಂಪಲ್ ಅಷ್ಟೇ. ದಿಸ್ ಇಸ್ ನಾಟ್ ಅ ರಿಯಲ್ ಡೇಟಾ ನಾನು ಹೇಳ್ತಾ ಇದ್ದೀನಿ. ಮತ್ತು ನನಗಿಂದು ಮೇಲ್ ಫಾರ್ಮೆಟಲ್ಲಿ ಬೇಕು ಅಂತ. ಇಷ್ಟು ಸಿಂಪಲ್ ಅಪ್ಲಿಕೇಶನು. ಬೇರೆ ಬೇರೆ ಇದ್ದಾವೆ, ನಿಮಗೆ ಸದ್ಯಕ್ಕೆ ಅವಶ್ಯಕತೆ ಇಲ್ಲ. ನಾನು ಕೋಡ್ ಇದನ್ನು ಗಿಟ್ಟಲ್ಲಿ ಹಾಕಿರ್ತೀನಿ, ಲಿಂಕಲ್ಲೂ ಕೊಟ್ಟಿರ್ತೀನಿ, ನೀವು ಬೇಕಾದ್ರೆ ನೋಡ್ಕೋಬೋದು. ನಾನು ಇದನ್ನು ರನ್ ಮಾಡ್ತಾ ಇದ್ದೀನಿ. ಸ್ಟ್ರೀಮ್ಲೆಟ್ ಅನ್ನೋ ಅಪ್ಲಿಕೇಶನಲ್ಲೇ ಯಾವುದನ್ನು ರನ್ ಮಾಡ್ತಾನೆ ಅಂದರೆ ಫ್ರಂಟ್ ಎಂಡ್ ಅಷ್ಟೇ ಬೇಕಾಗಿರೋದು. ಆ ಫ್ರಂಟ್ ಎಂಡಿಂದ ಅದು ಬ್ಯಾಕ್ ಎಂಡ್ ಕನೆಕ್ಟ್ ಆಗುತ್ತೆ. ಸೊ ಪೋರ್ಟ್ ಬಂದ್ಬಿಟ್ಟು 8080. ಏನಕ್ಕೆ ಈ ಥರ ರನ್ ಮಾಡ್ತಾ ಇದ್ದೀನಿ, ಸ್ಟ್ರೀಮ್ಲೆಟ್ ರನ್ ಇಷ್ಟು ಕೊಟ್ಟಿದ್ರೆ ಸಾಕಾಗೋದು, ಏನಕ್ಕೆ ಅಂತ ಹೇಳ್ಬಿಡ್ತೀನಿ ಇವಾಗಲೇ. ನಾನು ಬೈ ಡಿಫಾಲ್ಟ್ ಇದು ಬೇರೆ ಪೋರ್ಟಲ್ ರನ್ ಆಗ್ತಾಯಿತ್ತು, 8512 ಸಮಥಿಂಗ್. ಅದೇನಾದರೂ ಬರ್ತಾ ಇರಲಿಲ್ಲ ನನಗೆ, UI ಪಾಪಪ್ ಆಗ್ತಾ ಇರಲಿಲ್ಲ. ಸ್ವಲ್ಪ ಇಂಟರ್ನೆಟ್ ಸರ್ಚ್ ಮಾಡಿ ಫೈನಲಿ ಈ ಥರ ರನ್ ಮಾಡಿದ್ರೆ 8080 ಬರ್ತಾ ಇದೆ ಅಂತ. ನಾನು ಇಲ್ಲಿ ವೆಬ್ ಪ್ರಿವ್ಯೂವಲ್ಲಿ
ಹಳೇದು ಬಂದ್ಬಿಟ್ಟು 8501 ಇದ್ದಿತ್ತು. ಇಟ್ ನಾಟ್ ವರ್ಕ್. ಸೊ ಅದಕ್ಕೋಸ್ಕರ 8080 ಅಂತಲೇ ಮಾಡಿದ್ವಿ. ಈ ಥರ ರನ್ ಮಾಡಿದ್ರೆ ಏನು ಬರ್ತದೆ, ವೈ ಈ ಸ್ಟ್ರೀಮ್ ಲೈಟ್ ಏನಕ್ಕೆ ಬರ್ತಾ ಇದೆ? ಡೋ ಐ ನೀಡ್ ಟು ಮೆನ್ಷನ್ 8080 ಇಯರ್? ಒಂದು ನಿಮಿಷ. ನೋಡೋಣ. ಓಕೆ, ಗೊತ್ತಾಯ್ತು ಏನಕ್ಕೆ ಅಂತ. ಇಲ್ಲಿ ನಾನು ಫ್ರಂಟ್ ಎಂಡ್ ಆ್ಯಪ್ ಅಂತ ಅಲ್ಲಿಂದ ಮಾಡಿದ್ದೀನಿ. ಬಟ್ ಫ್ರಂಟ್ ಎಂಡ್ ಆ್ಯಪ್ ಎಲ್ಲಿ ಬರುತ್ತಿದೆ? ಡಯಟಲ್ಲಿ ಬರುತ್ತೆ. ಡಯಟ್ ಪ್ರಾಜೆಕ್ಟ್ ಒಳಗಡೆ ಹೋಗ್ತೀನಿ, ಇವಾಗ ರನ್ ಮಾಡ್ತೀನಿ ನೋಡಿ. ದಟ್ ವಿಲ್ ವರ್ಕ್. ಈ ಥರ ನಮಗೆ ಇದನ್ನು ಕೊಡುತ್ತೆ, ಲೋಕಲ್ ಯು ಆರ್ ಎಲ್ಲು, ನೆಟ್ವರ್ಕ್ ಯು ಆರ್ ಎಲ್ಲು ಮತ್ತು ಎಕ್ಸ್ಟರ್ನಲ್ ಯು ಆರ್ ಅಂತ. ನಾನು ಲೋಕಲಲ್ಲೇ ಡಿಪ್ಲಾಯ್ ಮಾಡ್ತಾ ಇರೋದನ್ನು ಲೋಕಲ್ ಯು ಆರ್ ಮೇಲೆ ಕ್ಲಿಕ್ ಮಾಡ್ತೀನಿ. ಅದು ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಈ ಥರ ಇಲ್ಲಿ ರೈಟ್ ಟಾಪಲ್ಲೇ ರನ್ ಆಗ್ತಾ ಇರೋದು ಕಾಣ್ತಾ ಇದೆ ನೋಡಿ. ಇಲ್ಲಿ ಪರ್ಸ್ನಲೈಸ್ ಡಯಟ್ ಸಜೆಷನ್. ಯಾ ಸ್ವಲ್ಪ ಎರರ್ ಬರ್ತಿತ್ತು ಅಂತ ಡಿಬಗ್ ಮಾಡಿದೆ ನಾನು. ಅದೇ ಥರ ಗೊತ್ತಾ, ಇದು ಜೇಸನ್ ಫೈಲ್ ಅಪ್ಡೇಟ್ ಮಾಡಬೇಕಾಗಿತ್ತು. ಇವನ್ ಐ ಡೋಂಟ್ ನೋ ವೈ ಇಟ್ ಈಸ್ ಅದು ಎರರ್ ತೋರಿಸ್ತಾ ಇತ್ತು ಅಂತ. ಬಟ್ ಲಾಸ್ಟ್ ಟೈಮ್ ನಾನು ಯಾವ ಆ್ಯಕ್ಸೆಸ್ಸು ಕೊಟ್ಟಿರಲಿಲ್ಲ. ನಾನು ನಂದು ಇದನ್ನ ಗೂಗಲ್ ಕ್ಲೌಡ್ ಅಕೌಂಟ್ ಯೂಸ್ ಮಾಡ್ತಾ ಇದ್ದಿತ್ತು. ಬಟ್ ಎನಿಹಾವ್ ನನಗೆ ಮತ್ತೆ ಅದನ್ನು IAMಗೆ ಹೋಗಿ ಸರ್ವಿಸ್ ಅಕೌಂಟಲ್ಲಿ ನಂದು ಆ್ಯಕ್ಸೆಸ್ ಕೊಟ್ಕೊಂಡು ಬಿಕ್ವೇರಿ ಅಡ್ಮಿನ್ನೇ ಕೊಟ್ಟೆ. ಅದನ್ನು ಜೇಸನ್ ಫೈಲ್ನ ತೋರಿಸ್ಬಿಡ್ತೀನಿ ಹೆಂಗೆ ಮಾಡಿದೆ ಅಂತ. ಸರ್ವಿಸ್ ಅಕೌಂಟಿಗೆ ಹೋಗಿ ದಿಸ್ ಇಸ್ ಮೈ ಪ್ರಾಜೆಕ್ಟ್ ID. ಸೊ ಐ ಕ್ಲಿಕ್ ಆನ್ ದಿಸ್. ಆಮೇಲೆ ಪರ್ಮಿಷನ್ಗೆ ಹೋಗಿ ಮ್ಯಾನೇಜ್ ಪರ್ಮಿಷನ್. ಇಲ್ಲಿ ಬಿಕ್ವೇರಿ ಎಡಿಟರ್ ಕೊಟ್ಟೆ. ನಾನು ಎಡಿಟರ್ ರೋಲೇ ಇತ್ತು ದ ಕಂಪ್ಲೀಟ್, ಬಟ್ ಆ ಬಿಕ್ವೇರಿ ಎಡಿಟರ್ ಕೊಟ್ಟು ಸೇವ್ ಮಾಡಿಕೊಂಡೆ. ಆಮೇಲೆ ಅಲ್ಲಿ ಒಂದು ಕೀಸ್ ಅಂತ ಇರುತ್ತೆ. ಅಲ್ಲಿ ಆ್ಯಡ್ ಅ ಕೀ ಅಂತ ಇದೆಯಲ್ಲ, ಇಲ್ಲಿ 2 ಬರುತ್ತೆ, ಅಪ್ಲೋಡ್ ಅ ಕೀ ಮತ್ತು ಕ್ರಿಯೇಟ್ ಅ ಕೀ ಅಂತ. ಕ್ರಿಯೇಟ್ ಅ ನ್ಯೂ ಕೀ ಕೊಟ್ಟರೆ 2 ಕೊಡುತ್ತೆ, ಜೇಸನ್ ಮತ್ತು P12 ಅಂತ. ನಾನು ಜೇಸನ್ನ ಕ್ರಿಯೇಟ್ ಮಾಡಿ ಅದನ್ನು ತಗೊಂಡು ಬಂದು ನಾನು ಇಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಇಲ್ಲಿ ನಿಮಗೆ ಕಾಣುತ್ತೆ. ಐ ಡೋಂಟ್ ವಾಂಟ್ ಟು ಓಪನ್, ನನ್ನಲ್ಲಿ ಸೀಕ್ರೆಟ್ ಕೀಸ್ ಇರುತ್ತೆ. ಸೊ ಆಮೇಲೆ ನಾನು ರನ್ ಮಾಡಿದೆ. ಇಟ್ ಈಸ್ ವರ್ಕಿಂಗ್. ಇಲ್ಲಿ ನಾನು ನೋಡ್ಬೋದು, ಇಲ್ಲಿ ಪ್ರಾಜೆಕ್ಟ್, ದಿಸ್ ಇಸ್ ಮೈ ಪ್ರಾಜೆಕ್ಟ್ ID, ಇದು ಡೇಟಾ ಸೆಟ್ ID, ಇದು ಬಂದ್ಬಿಟ್ಟು ಟೇಬಲ್ ID ನೋಡಿ. ಇದು ಡೇಟಾ ಸೆಟ್ ID. ಇದರಲ್ಲಿ ಇವರು ಲಾಸ್ಟ್ ವೀಕಿಂದು ಫುಡ್ ಪ್ಯಾಟರ್ನ್ ಇದಿದೆ. ಇವರು ಅಲ್ಟಿಮೇಟ್ಲಿ ಬಂದ್ಬಿಟ್ಟು 160 ಸೆಂಟಿಮೀಟರ್ ಹೈಟ್ ಇದ್ದಾರೆ, 56 ಕರೆಂಟ್ ವೆಯ್ಟು, BMI ಬಂದ್ಬಿಟ್ಟು 22.1, ಗೋಲ್ ವೆಯ್ಟ್ ಬಂದ್ಬಿಟ್ಟು 52 ಇದೆ. ಸೊ ಇದಕ್ಕೆ ನಾನು ಏನು ಬರೆದೆ ಅಂದರೆ ಇಲ್ಲಿ ಸಮರೈಸ್ ಮಾಡಿದ್ದೀನಿ ಎಷ್ಟು ಪ್ರೋಟೀನ್ ಬಗ್ಗೆ ಎಲ್ಲ ಎಕ್ಸ್ಪ್ಲೇನ್ ಮಾಡಿದ್ದೆ. ಸೊ ಈಗ ನಾನೇನು ಮಾಡ್ತೀನಿ ಅಂದರೆ ಐ ನೀಡ್ ಟು ರನ್ ದಿಸ್ ಕೋಡ್ ಅಷ್ಟೇ. ರನ್ ದಿಸ್ ಕೋಡು ಈ ಸ್ಟ್ರೀಮನ್ನು ಓಪನ್ನೇ ಮಾಡಿಬಿಡೋದು. ಕ್ಲಿಕ್ ಮಾಡಿದ್ರೆ ಇಲ್ಲಿ ಓಪನ್ ಆಗುತ್ತೆ, ಲೋಡ್ ಆಗುತ್ತೆ ಫೈಲು. ಇಲ್ಲೇನು ಕೊಡಲ್ಲ ಔಟ್ಪುಟ್. ನಾನು ಇಲ್ಲೇನು ಪ್ರಿಂಟ್ ಮಾಡ್ತಾ ಇಲ್ಲ, ಜಸ್ಟ್ ಇದು UI ಅಷ್ಟೇ. ಪರ್ಸ್ನಲೈಸ್ಡ್ ಡಯಟ್ ಸಜೆಷನ್ ಅಂತ. ಇದೆಲ್ಲ ಎಲ್ಲಿ ಬರುತ್ತಪ್ಪ ಅಂದರೆ ಫ್ರಂಟ್ ಎಂಡಲ್ಲಿ ಇಲ್ಲಿದೆಯಲ್ಲ ಪರ್ಸ್ನಲೈಸ್ ಟೈಟಲ್ ST ಸ್ಟ್ರೀಮ್ಲೆಟ್ ಪರ್ಸ್ನಲೈಸ್ಡ್ ಡಯಟ್ ಸಜೆಷನ್ ಅಂತ. ನೆಕ್ಸ್ಟ್ ಏನು ಬರುತ್ತೆ ಅಂದರೆ ವೀಕ್ಲಿ ಸಮ್ಮರಿ ಆ್ಯಂಡ್ ನೆಕ್ಸ್ಟ್ ಪ್ಲಾನ್ ಅಂತ ಬರುತ್ತೆ. ಡೇಟಾ ಏನೂ ಇಲ್ಲ ಅಂದರೆ ನೋ ಡೇಟಾ ಅಂತ ಬರುತ್ತೆ, ಬಟ್ ಡೇಟಾ ಇದೆ. ಇಲ್ಲಿ ಬಂದಿದೆ ಡೇಟಾ. ನಾನಿಂದ ಟ್ಯೂನ್ ಮಾಡಬೇಕು. ಅದಕ್ಕೋಸ್ಕರ ಇದಕ್ಕೆ ಏನಕ್ಕೆ ಯು ಹ್ಯಾವಂಟ್ ಪ್ರೊವೈಡೆಡ್ ಎನಿ ಇನ್ಫಾರ್ಮೇಷನ್ ಅಂತ ಕೊಡ್ತಾ ಇದೆ. ಪ್ರೋಟೀನು ನಾನು ಯಾಕೆಂದರೆ ಪ್ರೋಟೀನು ವಿಟಮಿನ್ನು ಇಲ್ಲೇನು ಕೊಟ್ಟಿಲ್ಲ. ನಾನು ಈ ಡೇಟಾ ಕೊಡ್ಬೋದಿತ್ತು, ಅಥವಾ ನಾನೇನು ಅಂದ್ಕೊಂಡೆ ಅಂದರೆ ಲೆಟ್ ದ LLM ಡಿಸೈಡ್ ಅಂತ. ಬಟ್ ದಟ್ಸ್ ಫೈನ್ ನೋಡಿ. ಒಂದು ನಾನು ಇಲ್ಲಿ ಕ್ಯಾಲರೀಸು ಲಾಸ್ಟ್ ವೀಕ್ದು ಅಪ್ಡೇಟ್ ಕೊಟ್ಟಿದೆ, ಏನೇನಾಗಿದೆ ಐ ಕ್ಯಾನ್ ಪ್ರೊವೈಡ್ ಜನರಲ್ ಗೈಡೆನ್ಸ್ ಸ್ಯಾಂಪಲ್ ಡಯಟ್ ಆ್ಯಂಡ್ ಅಸ್ಯೂಮಿಂಗ್ ದಟ್ ಯು ವಾಂಟ್ ಟು ವೆಜಿಟೇರಿಯನ್ ಡಯಟ್ಸ್ ಇನ್ಕ್ಲೂಡಿಂಗ್ ಎಗ್. ಇಲ್ಲಿ ನಾನು ಬರೆದಿದ್ದೀನಿ ಇಲ್ಲಿ ಕೋಡಲ್ಲಿ, ಇವರಿಗೆ ವೆಜಿಟೇರಿಯನ್ ಡಯಟ್ ಬೇಕು ಮತ್ತು ಎಗ್ ಕೂಡ ಆ್ಯಡ್ ಮಾಡಿ ಅಂತ ಹೇಳಿ. ಸೊ ದಟ್ಸ್ ದ ರೀಸನ್ ಇಟ್ ಈಸ್ ಪಿಕ್ಕಿಂಗ್ ದಟ್ ಎಗ್. ನಾನು ಇಮೇಲ್ ಪ್ಯಾಟರ್ನಲ್ಲಿ ಬೇಕು ಅಂತ ಹೇಳಿದ್ದೆ ನನಗೆ. ಇಮೇಲ್ ಪ್ಯಾಟರ್ನಲ್ಲಿ, ಅದಕ್ಕೋಸ್ಕರ ಇದು ಇಮೇಲ್ ಪ್ಯಾಟರ್ನ್. ಸಬ್ಜೆಕ್ಟ್ ಯುವರ್ ವೀಕ್ಲಿ ಸಮ್ಮರಿ ನೆಕ್ಸ್ಟ್ ಪ್ಲಾನ್. ಥ್ಯಾಂಕ್ಸ್ ಫಾರ್ ಶೇರಿಂಗ್ ಯುವರ್ ಡಯಟ್ ಡೇಟಾ ಫಾರ್ ದ ವೀಕ್ ಜುಲೈಯಿಂದ 21st ನಾನು ಡೇಟಾ ತೊಗೊಂಡಿರೋದು.
ಇಲ್ಲಿ ವೀಕ್ ಒಂದು ಅನ್ಫಾರ್ಚುನೇಟ್ಲಿ ಐ ಕ್ಯಾನಾಟ್ ಕ್ಯಾಲ್ಕುಲೇಟ್ ದ ಪ್ರೋಟೀನ್ ವಿಟಮಿನ್. ನಾನೇನಾದರೂ ಇನ್ಫಾರ್ಮೇಷನ್ ಏನಾದರೂ ಇಲ್ಲಿ ಕೊಟ್ಟರೆ ಪ್ರೋಟೀನ್ದು ವಿಟಮಿನ್ದು ಅದು ಕೊಡುತ್ತೆ, ಅಥವಾ ನಾನೇ ಇಲ್ಲ ಅಂದರೆ ಏನಿದು ಓಕೆ ನಾನೇ ಇಲ್ಲ ಅಂದರೆ ಇಲ್ಲಿ LLMಗೆ ಏನಾದರೂ ತಿಳಿಸಿದರೆ ನನಗೆ ನೀನೇ ಯೋಚನೆ ಮಾಡಿ ಇದನ್ನು ಮಾಡಪ್ಪ ಅಂತ LLM ಅಲ್ಲಿ ಇಲ್ಲ ಪ್ರಾಂಪ್ಟಲ್ಲಿ ಬರೆದಿದ್ನಲ್ಲ, ಇಲ್ಲಿ ನೀನೇ ಅದನ್ನ ಬೇಸ್ಡ್ ಆನ್ ದ ಫುಡ್ಡು ನೀನೇ ಇಷ್ಟು ಪ್ರೋಟೀನ್ ಇದೆ ಅಂತ ಡಿಸೈಡ್ ಮಾಡೋದಾದ್ರು ಬರೆದಿದ್ರೆ ಅದೇ ತೊಗೊತಾ ಇತ್ತು. ಬಟ್ ಇಲ್ಲಿ ನಾನು ಏನು ಮೆನ್ಷನ್ ಮಾಡೋದಕ್ಕೆ ಈ ಥರ ಕೊಡ್ತಾ ಇದೆ. ದಟ್ಸ್ ಫೈನ್. ದಿಸ್ ಇಸ್ ಆಲ್ ಪ್ರಾಂಪ್ಟ್ ಟ್ಯೂನಿಂಗ್ ಅಷ್ಟೇ, ಇವೆಲ್ಲ ಏನೂ ಇಲ್ಲ. ಮತ್ತು ಇವ್ರ ಕರೆಂಟ್ ವೆಯ್ಟ್ ಈಸ್ 56.2 ಇದೆ ನೋಡಿ, 56.2. ಒಂದು ನಿಮಿಷ, ಮೇ ಬಿ ಇದು ಆವ್ರೇಜ್ ತೊಗೊಂಡಿದೆ 56.2, ಮತ್ತು BMI ಬಂದ್ಬಿಟ್ಟು 22 ಇದೆ. BMI 22, ಇದನ್ನು ಕೂಡ ಆವ್ರೇಜ್ ತೊಗೊಂಡಿದೆ. ಸೊ ಆಮೇಲೆ ಏನು ಮಾಡ್ತಾ ಇದೆ, ಕರೆಂಟ್ಲಿ ಯುವರ್ ಇನ್ ದ ಹೆಲ್ದಿ ರೇಂಜ್ ಬಟ್ ರೀಚ್ ಯುವರ್ ವೆಯ್ಟ್ ಲೋ ವಿ ನೀಡ್ ಟು ಕ್ರಿಯೇಟ್ ಅ ಕ್ಯಾಲರಿ ಡೆಫಿಸಿಟ್ ಥ್ರೂ ದ ಬ್ಯಾಲೆನ್ಸ್ ಡಯಟ್ ಫುಡ್. ನಾನು ಹೇಳಿದೆ ಸಜೆಸ್ಟೆಡ್ ಪ್ಲ್ಯಾನ್. ನಾನು ಇಲ್ಲಿ ಬಾಕ್ಸಲ್ಲಿ ಕೊಡುವಂತ ನಾನು ಮೆನ್ಷನ್ ಮಾಡಿದ್ದೀನಿ ಇಲ್ಲಿ ಕೋಡಲ್ಲಿ. ಐ ನೀಡೆಡ್ ಟ್ಯಾಬ್ಯುಲರ್ ಫಾರ್ಮ್ಯಾಟ್ ಅಂತ ಕೊಟ್ಟಿದ್ದೀನಿ. ಸೊ ಅದಕ್ಕೋಸ್ಕರ ಟ್ಯಾಬ್ಯುಲರ್ ಫಾರ್ಮ್ಯಾಟಿಗೆ ಕೊಟ್ಟಿದೆ. ಮಂಡೇ ಏನು ಬೇಕು, ಮಂಡೇ ಏನು ತಿನ್ನಲಿ ಅವರು, ಓಟ್ ಮೇಲ್ ವಿತ್ ಬೆರೀಸ್ ಆ್ಯಂಡ್ ನಟ್ಸ್, ಮತ್ತು ಆಫ್ಟರ್ನೂನ್ ವೆಜಿಟೇಬಲ್ ಆಮ್ಲೆಟ್ ವಿತ್ ಹೋಲ್ ವೀಟ್ ಟೋಸ್ಟ್ ಆಫ್ ಸ್ಲೈಸು ಲೆಂಟಿಲ್ ಸೂಪ್ ಅಂತ ಈ ಥರ 1 ವೀಕಿಗೆ ಕೊಟ್ಟಿದೆ. ಟ್ಯೂಸ್ಡೇ ಸ್ಕ್ರಾಂಬಲ್ಡ್ ಎಗ್ಸ್ ವಿತ್ ಸ್ಪಿನಾಚ್ ಆ್ಯಂಡ್ ಚಿಕ್ ಪೀಸು, ಈ ಥರ 1 ವೀಕಿಗೆ ಕೊಟ್ಟಿದೆ. ಇದು ಯಾಕೆ ಇದನ್ನು ಕೊಟ್ಟಿದೆ ಅಂತ ಕೇಳ್ಬೋದು ನೀವು ಇಲ್ಲಿ. ಅಲ್ಟಿಮೇಟ್ಲಿ ಇಟ್ಸ್ ಇನ್ ಅ ಬಿಗಿನಿಂಗ್ ಆಫ್ ದ ಸ್ಟೇಟ್, ಅದಕ್ಕೆ ಬೇರೆಯವ್ರದ್ದು ಕೊಟ್ಟಾಗೂ ತಗೊತಾ ಇದೆ. ಇಲ್ಲಿ ನಾನು ಪ್ರಾಂಪ್ಟಲ್ಲಿ ಇವೆರಡೂ ಮೆನ್ಷನ್ ಮಾಡಿದ್ದೀನಿ. ಸೊ ವಿನೋದ್ ಮತ್ತು ವಿನಿ ಅಂತ ವಿ ಕ್ಯಾನ್ ಟ್ಯೂನ್ ಮಾಡ್ಬೋದು. ಆಮೇಲೆ ಮತ್ತು ಇಂಪಾರ್ಟೆಂಟ್ ಕನ್ಸಿಡ್ರೇಷನ್ ಕ್ಯಾಲೋರೀಸ್ ಆ್ಯಂಡ್ ಮ್ಯಾಕ್ರೋನ್ಯೂಟ್ರಿಯೆಂಟ್ಸ್ ಕ್ಯಾಲ್ಕುಲೇಟರ್ ಯೂಸ್ ಆಫ್ ಟ್ರ್ಯಾಕರ್. ಇದು ಬಂದ್ಬಿಟ್ಟು ದಿಸ್ ಸಿಂಪಲ್ ಪರ್ಸನಲೈಸ್ಡ್ ಡಯಟ್ ಸಜೆಷನ್. ದಿಸ್ ಇಸ್ ನಾಟ್ ಅ ಅಲ್ಟಿಮೇಟ್ ಪ್ರಾಪರ್ ಪಕ್ಕಾ ಅಂತ ಅಲ್ಲ. ನಾವು ಅಲ್ಟಿಮೇಟ್ಲಿ ಹೆಂಗೆ ಪ್ರಾಂಪ್ಟ್ ಮಾಡ್ತೀವಿ, ಹೆಂಗೆ ಟ್ಯೂನಿಂಗ್ ಮಾಡ್ತೀವಿ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಆ್ಯಸ್ ಆಫ್ ನೌ ದಿಸ್ ಇಸ್ ವರ್ಕಿಂಗ್ ಫೈನ್. ನಾವು ಈಗ ಫಸ್ಟ್ ಸ್ಟೆಪ್ ಇಟ್ಟಿರೋರು ಮುಂದೆ 2-3 ಸ್ಟೆಪ್ ಇಡೋದೇನು ಕಷ್ಟ ಅಲ್ಲ. ಇಟ್ ಈಸ್ ಫೈನ್, ವಿ ಕ್ಯಾನ್ ಡೂ ಇಟ್. ಸೊ ಈಗ ನಾನು ಬಂದ್ಬಿಟ್ಟು ಏನು ಮಾಡ್ತೀನಿ ಅಂದರೆ, ಈಗ ಜಸ್ಟ್ ಒಂದು ಸಿಂಪಲ್ಲು ಇಲ್ಲಿ ನಾನು ನಾನ್ ವೆಜಿಟೇರಿಯನ್ ಅಂತ ಕೊಟ್ಟಿದ್ದೀನಿ ಇಲ್ಲಿ 6ಗೆ, ಅಂದರೆ ಯೂಸರ್ ಇಸ್ ಬಿನ್ ಕನ್ಸಿಡರ್ 6. ನಾನಿಲ್ಲಿ ಚೇಂಜ್ ಮಾಡಬೇಕಾಗುತ್ತೆ ಟೇಬಲ್ ನೇಮು ವಿನಿ ಅಂತ, ಯಾಕೆಂದರೆ ಲಾಸ್ಟ್ ವೀಕಿಂದು ಡೇಟಾ ತಗೋಬೇಕಲ್ಲ. ಲಾಸ್ಟ್ ವೀಕಿನ ಡೇಟಾ ಇಲ್ಲಿರುತ್ತೆ, ವಿನಿ ಡೇಟಾ ಇಲ್ಲಿದೆ. ಇದು ಬಂದ್ಬಿಟ್ಟು ಬಿಗ್ಕ್ವೆರಿ ಇಟ್ಸ್ ಅ ಡೇಟಾ ವೇರ್ ಹೌಸ್. ಡೇಟಾ ವೇರ್ ಹೌಸ್ ಅಂದರೆ ಅದೊಂದು ಸ್ಟ್ರಕ್ಚರ್ಡ್ ಫಾರ್ಮ್ಯಾಟಲ್ಲಿ ಡೇಟಾ ಸ್ಟೋರ್ ಮಾಡುತ್ತೆ. ಇದು ಲಾಸ್ಟ್ ವೀಕ್ದಿದೆ. ಇದರ ಕನ್ಸಿಡ್ರೇಷನ್ ಹೇಳೋಣ ಏನಾಗುತ್ತೆ ಅಂತ. ಸೊ ನಾನೇನು ಮಾಡ್ತೀನಿ ಅಂದರೆ ಇದನ್ನು ಸ್ಟಾಪ್ ಮಾಡಬೇಕಾಗುತ್ತೆ, ಮತ್ತೆ ಆನ್ ಮಾಡ್ತೀನಿ. ಇದನ್ನು ಕ್ಲಿಕ್ ಮಾಡಿದ್ರೂ ಬರುತ್ತೆ, ಅಥವಾ ಇದನ್ನೇ ರಿಫ್ರೆಶ್ ಮಾಡಿದ್ರು ಕೂಡ ಅದು ನೆಕ್ಸ್ಟ್ ವೀಕಿಗೆ ಏನು ಬೇಕೋ ಅದನ್ನು ತೊಗೊಳುತ್ತೆ. ಏನು ಬಟನ್ ಒತ್ತಿದ ತಕ್ಷಣ ಬರಲ್ಲ. ವೈ? ಬಿಕಾಸ್ ಇಟ್ ಹ್ಯಾಸ್ ಟು ಗೆಟ್ ದ ಡೇಟಾ ಫ್ರಮ್ ದ ಬಿಗ್ಕ್ವೆರಿ ಆ್ಯಂಡ್ ಇಟ್ ಹ್ಯಾಸ್ ಟು ಪುಷ್ ದ ಡೇಟಾ ಟು ದ Gemini, ದಟ್ ಈಸ್ LLM, ಆ್ಯಂಡ್ ದ Gemini ವಿಲ್ ರೆಸ್ಪಾಂಡ್ ದಟ್ ನಾವೇನು ಕೇಳ್ತಾ ಇದೀವೋ ಅದನ್ನು ರೆಸ್ಪಾಂಡ್ ಮಾಡಿಕೊಂಡು ಆಮೇಲೆ ಇಲ್ಲಿ ಪ್ರಿಂಟ್ ಮಾಡಬೇಕಲ್ಲ. ದಟ್ಸ್ ವೈ ಇಟ್ ಈಸ್ ಟೇಕಿಂಗ್ ಸಮ್ ಟೈಮ್. ನಾನು ಮೇಲ್ ಫಾರ್ಮ್ಯಾಟಲ್ಲಿ ಕೊಟ್ಟಿದ್ದೆ ಡಿಯರ್ ಯೂಸರ್, ಇದನ್ನೆಲ್ಲ ನಾವು ಟ್ಯೂನ್ ಮಾಡ್ಕೋಬೋದು. ದಿಸ್ ಮೇಲೆ ಸಮ್ಮರೈಸಸ್ ಕೊಡ್ತಾ ಇದೆ. ಸೊ ಹೇಳಿದ್ನಲ್ಲ, ಅನ್ಫಾರ್ಚುನೇಟ್ಲಿ ಡೇಟಾ ಕಡಿಮೆ ಇದೆ, ಡೇಟಾ ನಾವು ಪುಷ್ ಮಾಡೋಣ. ಇನ್ಸಫಿಷಿಯಂಟ್ ಇಂಟೆಕ್ ಸಫಿಷಿಯನ್ಸಿ ಬೇಸ್ಡ್ ಆನ್ ಯುವರ್ BMI ಈ ಥರ ಇದೆ. ಸಜೆಸ್ಟೆಡ್ ಡಯಟ್ ಪ್ಲ್ಯಾನ್. ಐ ಡೋಂಟ್ ಹ್ಯಾವ್ ಅಬೌಟ್ ದ ಡಯಟ್ರಿ ಪ್ರಿಫರೆನ್ಸ್. ನಾನೇನು ಹೇಳಿಲ್ಲ. ವೆಜಿಟೇರಿಯನ್ ನಾನು ಫುಲ್ ನಾನ್ ವೆಜಿಟೇರಿಯನ್ನೇ ಕೇಳಿರೋದ್ರಿಂದ ಇಲ್ಲಿ ಬಹಳ ಕಡಿಮೆ. ಬಟ್ ನಾನ್ ವೆಜಿಟೇರಿಯನ್ ಸ್ವಲ್ಪ ಇನ್ಕ್ಲೂಡ್ ಮಾಡಿದೆ. ನಮಗೆ ಯಾವ್ದಾದ್ರು ಅಲರ್ಜಿಕ್ ಫುಡ್ ಇದೆ ಅದನ್ನು ಹಾಕ್ಬೋದು, ಇದನ್ನು ಅಲರ್ಜಿಕ್ ಇದೆ ನಾನು ಬೇಡ ಅಂತ. ಸೊ ಅದಕ್ಕೆ ಅದು ಫಿಲ್ಟರ್ ಔಟ್ ಮಾಡುತ್ತೆ. ಮಂಡೇ ಸ್ಕ್ರಾಂಬಲ್ಡ್ ಎಗ್ಸ್ ವಿತ್ ಸ್ಪಿನಾಚ್ ಟೋಸ್ಟ್ ಚಿಕನ್ ಸಲಾಡ್. ನಮಗೆ ಯಾವ ಥರ ಬೇಕೋ ಆ ಥರ ಪ್ರಿಫರೆನ್ಸ್ ಮಾಡ್ಕೋಬೋದು. ಇದು 3 ಕೊಟ್ಟಿದೆ, ನನಗೆ ನೀಡಿಲ್ಲ. ದಿಸ್ ಇಸ್ ದ ಪ್ರಾಂಪ್ಟ್ ಟ್ಯೂನಿಂಗ್. ನನಗೆ ಅವಶ್ಯಕತೆ ಇಲ್ಲ ಇವರಿಬ್ರದ್ದು, ಯಾಕೆಂದರೆ ನಾನು ಕೇಳ್ತಾ ಇರೋದು ಒಂದನ್ನು ನಾನು ಪ್ರಾಂಪ್ಟ್ ಟ್ಯೂನಿಂಗ್ನ ಮಾಡ್ಕೋಬೋದು. ಸೊ ದಿಸ್ ಇಸ್ ವಾಟ್ ದ ಸಿಂಪಲ್ ಪ್ರಾಜೆಕ್ಟ್ ಆನ್ ಪರ್ಸನಲೈಸ್ಡ್ ಡಯಟ್ ಸಜೆಷನ್. ಈ ಕೋಡ್ನ ನಾನು ವರ್ಷನ್ 1 ಅಂತ ಕನ್ಸಿಡರ್ ಮಾಡ್ತೀನಿ. ಇದನ್ನು ಗಿಟಬಿಗೆ ಅಪ್ಲೋಡ್ ಮಾಡ್ತೀನಿ. ಸೊ ವರ್ಷನ್ 2 ವರ್ಷನ್ 3 ಎಲ್ಲ ಮಾಡೋಣ. ಇದನ್ನು
ಕ್ಲೌಡ್ ರನ್ನಿಗೆ ಮಾಡಿ ಹೋಸ್ಟ್ ಮಾಡ್ತೀನಿ. ಸೊ ದಟ್ ವಿಲ್ ರನ್ 24/7. ಲೈಕ್ ಯಾರು ಬೇಕಾದ್ರೂ ಯೂಸ್ ಮಾಡೋ ಥರ. ಕೋಡ್ ಆ್ಯಸ್ ಆಫ್ ನಾವು ಯಾರು ಬೇಕಾದ್ರೂ ಯೂಸ್ ಮಾಡೋ ಥರ ಎಲ್ಲ ಇಟ್ಸ್ ರನ್ನಿಂಗ್ ಇನ್ ಲೋಕಲ್. ಹೋಸ್ಟ್ ಮಾಡಿ ಹಾಕ್ತೀನಿ ಅಲ್ಲಿ ಕ್ಲೌಡ್ ರನ್. ಯಾ, ದಟ್ಸ್ ಆಲ್ ಫ್ರಮ್ ಮೈ ಎಂಡ್. ಹೋಪ್ ಯು ಗಾಟ್ ಸಮಥಿಂಗ್. ಥ್ಯಾಂಕ್ ಯು ಸೊ ಮಚ್.